ಒಂದಿನ ಇದನ್ನಲ್ಲ ಎಲ್ಲ ದೂರ್ತಾ ಇದ್ರೆ ಹೆಂಗೆ ನೀವು ಒಂದೇ ಒಂದು ಅವ್ನು ಎರಡು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ಅಂತಿಮವಾಗಿ ಕಾರ್ಯಕ್ರಮಕ್ಕೆ ವಂದನೆಯನ್ನು ಸಲ್ಲಿಸಲಿದ್ದಾರೆ. ಈ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನ ಏರ್ಪಾಡು ಮಾಡಿದ್ದೀವಿ. ಬಹುಶಃ ಇದು ತಾಲೂಕಿನಲ್ಲಿ ಅಸಂಘಟಿತ ಕಾರ್ಮಿಕರು ಅಂದ ತಕ್ಷಣನೇ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸತಕ್ಕಂಥ ಜನ ಅಲ್ಲ. ಅವರು ಬೆಳಿಗ್ಗೆ ಅಂದ್ರೆ ಕಷ್ಟಪಟ್ಟು ತಮ್ಮ ಜೀವನವನ್ನು ನಡೆಸೋದಕ್ಕೋಸ್ಕರ ಶ್ರಮಿಕರ ಜೀವನವನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಜನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ವಿಶೇಷವಾಗಿ ಹೃದಯ ತಪಾಸಣೆ ಇರ್ಬೋದು, ಕಿಡ್ನಿ ಇರ್ಬೋದು, ಸಣ್ಣ ಸಣ್ಣ BP ಶುಗರ್ಗಳನ್ನ ಕೂಡ ಟೆಸ್ಟ್ ಮಾಡ್ಕೊಳ್ಳಲ್ಲ. ಅದರಿಂದಾಗಿ ಅನೇಕ ಕಾಯಿಲೆಗಳಿಗೆ ತುತ್ತಾಗಿ ಆ ಕಾಯಿಲೆಗಳು ಮಾರಣಾಂತಿಕವಾಗಿ ಪರಿಣಮಿಸಿದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಪರಿಸ್ಥಿತಿ ಇವತ್ತು ನಮ್ಮ ಕಾರ್ಮಿಕ ವಲಯದಲ್ಲಿದೆ. ಆ ದೃಷ್ಟಿಯನ್ನು ಇಟ್ಕೊಂಡು ರೋಟರಿ ಸಂಸ್ಥೆ ಇವತ್ತು ಆರೋಗ್ಯದಲ್ಲಿ ಜನಕ್ಕೆ ಅರಿವು ಮೂಡಿಸುವಂಥದ್ದು ಮತ್ತು ಅವರಿಗೆ ಉಚಿತವಾಗಿ ತಪಾಸಣೆಗಳನ್ನು ನಡೆಸುವಂತ ಇದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಿದೆ ಅಂದ್ರೆ ತಪ್ಪಲ್ಲ ಬಂಧುಗಳೇ. ಇಡೀ ನಮ್ಮ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ, ಮುಳಬಾಗಿಲು, ಬಂಗಾರಪೇಟೆ, KGF, ಕೋಲಾರಗಳಲ್ಲಿ ರೋಟರಿ ಸಂಸ್ಥೆಯವರು ಮುಂದೆ ಬರೀ ಒಂದು ನನ್ನ ಫೋನ್ ಕಾಲ್ ಇವತ್ತೇ ಅವ್ರನ್ನ ಮುಖತಃ ನೋಡ್ತಾ ಇರೋಂಥ ಉಮೇಶ್ ಅವ್ರನ್ನ ಬರೀ ಒಂದು ಫೋನ್ ಕಾಲಲ್ಲಿ ಮಾತಾಡಿದೆ ನಾನು. ಸರ್ ಈ ತರ ಮಾಡ್ತಾ ಇದ್ದೀವಿ ಅಸಂಘಟಿತ ಕಾರ್ಮಿಕರಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ನಾರಾಯಣ ಹುಡುಗಿಯಾರೆ ಅವರಿಂದ ECG ಇರ್ಬೋದು ಮತ್ತು ಇನ್ನಿತರೆ ಟೆಸ್ಟ್ಗಳನ್ನು ಮಾಡಿ ಉಚಿತವಾಗಿ ಅವ್ರಿಗೆ ಆರೋಗ್ಯ ಸೇವೆಯನ್ನು ಒದಗಿಸ್ಕೊಡ್ಬೇಕು ಅಂತ ತಕ್ಷಣ ಅವರು ಒಂದೇ ಮಾತಾಡಿದ್ರು, ಡೇಟ್ ಕೊಡಿ ನಾವು ಮಾಡ್ತೀವಿ. ತಕ್ಷಣ ಡೇಟ್ ಅನ್ನು ಸಹ ಅವರಿಗೆ ನಾವು ಕಮ್ಯುನಿಕೇಶನ್ ಮಾಡಿದೆ. ಇವತ್ತು ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮತ್ತೊಮ್ಮೆ ರೋಟರಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಂದು ವೇಳೆ ಇವತ್ತು ವಿಶೇಷವಾಗಿ ಕರ್ನಾಟಕ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸ್ ಅಂದ್ರೆ ವಾಣಿಜ್ಯ ವಾಹನವನ್ನು ಓಡಿಸುವಂತ ಚಾಲಕರು, ಸಾರ್ವಜನಿಕ ಸೇವೆಯಲ್ಲಿ ಸಾರ್ವಜನಿಕರನ್ನ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಮಗೆ ವಾಣಿಜ್ಯ ವಾಹನ ಅಂತಾರೆ. ಪ್ರೈವೇಟ್ ವಾಹನ ಬೇರೆ, ವಾಣಿಜ್ಯ ವಾಹನ ಬೇರೆ. ಲಕ್ಷಾಂತರ ಜನ ಪ್ರಯಾಣಿಕರನ್ನ ನಾವು ಕರ್ಕೊಂಡು ಹೋಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವ್ರನ್ನ ಬಿಟ್ಟು ಸುರಕ್ಷಿತವಾಗಿ ಪ್ರಯಾಣವನ್ನ ಮಾಡಿಕೊಡುವಂತ ಜನ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಟೆಂಪೋ ಚಾಲಕರು, ಬಸ್ ಚಾಲಕರು. ಈ ಚಾಲಕರಿಗೆ ಇದುವರೆಗೂ ಸರ್ಕಾರದಲ್ಲಾಗಲಿ ಯಾವುದೇ ರೀತಿಯ ಯೋಜನೆಗಳು ಇರಲಿಲ್ಲ. ಅದರಲ್ಲೂ ವಿಶೇಷವಾಗಿ ಸಾಮಾಜಿಕ ಭದ್ರತಾ ಯೋಜನೆ. ಸಾಮಾಜಿಕ ಭದ್ರತಾ ಯೋಜನೆ ನಿಮಗೆಲ್ಲರಿಗೂ ಅರ್ಥ ಆಗಿರ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಉದ್ಯೋಗ ಮಾಡಿದಾಗ ಆ ಉದ್ಯೋಗಕ್ಕೆ ಅವನಿಗೆ ಭದ್ರತೆ ಆಗಲಿ, ಆ